ಹಲೋ ನಮಸ್ಕಾರ. ದಕ್ಷಿಣ ಭಾರತದ ಮಹಾಕುಂಭಮೇಳ ಅಂತ ಖ್ಯಾತಿ ಹೊಂದಿರುವಂಥ ಕೊಪ್ಪಳದ ಗವಿಮಠದ ಜಾತ್ರೆ ಈಗ ವಿದ್ಯುಕ್ತವಾಗಿ ತೆರೆದುಕೊಂಡಿದೆ. ವಾರ್ಷಿಕವಾಗಿ ನಡೆಯುವಂಥ ಜಾತ್ರೆಯಲ್ಲಿ ಅದು ವಿಶೇಷತೆಯಿಂದ ವಿಶೇಷಗೊಳ್ಳುತ್ತೆ. ಒಂದು ಕಡೆ ಲಕ್ಷಾಂತರ ಜನ ಮಹಾರಥೋತ್ಸವಕ್ಕೆ ಭಾಗಿಯಾಗಿ ನಂತರ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗ್ತಾರೆ ಮತ್ತು ಇದು ಸಂಭ್ರಮ ಸಡಗರದಿಂದ ನಡೆಯುತ್ತಿರುವಂಥ ಜಾತ್ರೆ. ಈ ಜಾತ್ರೆ ಕೇವಲ ಒಂದು 5-6 ದಿನ ಧಾರ್ಮಿಕ ಕಾರ್ಯಕ್ರಮ ನಂತರ ಸುಮಾರು 15 ದಿನ ಇಲ್ಲಿ ನಡೆಯುವಂಥ ದಾಸೋಹದೇ ಒಂದು ವಿಶೇಷ. ಕೊಪ್ಪಳದ ಗವಿಮಠ ಎನ್ನುವುದು ತ್ರಿವಿಧ ದಾಸೋಹಕ್ಕೆ ಒಂದು ಹೆಸರುವಾಸಿರೋದು. ಅಕ್ಷರ, ಅರಿವು ಮತ್ತು ಅನ್ನಕ್ಕೆ ಹೆಸರುವಾಸಿಯಾಗಿರುವಂಥ ಕೊಪ್ಪಳದ ಗವಿಮಠದಲ್ಲಿ ಈ ಬಾರಿಯ ದಾಸೋಹದಲ್ಲಿ ಸಹ ಒಂದಿಷ್ಟು ವಿಶೇಷತೆ ಇತ್ತು. ಈ ಬಾರಿಯ ದಾಸೋಹಕ್ಕೆ ಸರಿಸುಮಾರು 20 ಲಕ್ಷ ರೊಟ್ಟಿ, 1200 ಕ್ವಿಂಟಲ್ ಅಕ್ಕಿ, 20 ಲಕ್ಷ ಬಜಿ, 20 ಲಕ್ಷ ಜಿಲೇಬಿ ಮತ್ತು 8 ಲಕ್ಷ ಬಜಿ ಮತ್ತು ಈ ರೀತಿ ಬೇರೆ ಬೇರೆ ಧಾನ್ಯಗಳು ಮತ್ತು 1000 ಕ್ವಿಂಟಲದಷ್ಟು ಮಾದಲಿ ಮತ್ತು ಬೂಂದಿ, ಈ ರೀತಿ ಬೇರೆ ಬೇರೆ ವಸ್ತುಗಳು ಇಲ್ಲಿ ಊಟಕ್ಕೆ ಬಳಕೆಯಾದವು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದೆ ಅಂತ ಹೇಳಿದರೆ, ಈ ಮಠಕ್ಕೆ ಯಾವುದೇ ಮಠದಕ್ಕಿಂತ ಮಠದ ಭಕ್ತರೇ ತಂದು ನೀಡಿರುವಂಥ ಜಾತ್ರೆ. ಇಲ್ಲಿ ಏನು ಕೆಲವು ಜನ ಬೇಕಾದ ತಮ್ಮ ಗ್ರಾಮದಲ್ಲಿ ಬೆಳೆದಿರುವಂಥದ್ದಾಗಿರುವುದು, ತಮ್ಮ ರೈತರು ತಮ್ಮ ಬೆಳೆದಿರುವಂಥ ದವಸ ಧಾನ್ಯಗಳನ್ನು ಮಠಕ್ಕೆ ಅರ್ಪಣೆ ಒಂದು ಕಡೆ ಆಗಿದ್ದರೆ, ಗ್ರಾಮಸ್ಥರಿಗೆ ತಾವು ಹಣವನ್ನು ಸಂಗ್ರಹಿಸಿ ಮಠಕ್ಕೆ ಸಹ ನೀಡ್ತಾ ಇರೋದು ಇನ್ನೊಂದು ಕಡೆ. ಜೊತೆಗೆ ಇಲ್ಲಿ ಅಚ್ಚುಕಟ್ಟಿಗಾಗಿ ಇರುವಂಥ ಇದಕ್ಕೆ ಇಲ್ಲಿ ಗ್ರಾಮಸ್ಥರೇ ಸ್ವಯಂ ಸೇವಕರಾಗಿ ದುಡಿತಾರೆ. ಇಲ್ಲಿ ಗ್ರಾಮಸ್ಥರು ಬಂದು ತಾವೇ ತರಕಾರಿ ಹೆಚ್ಚುತ್ತಾರೆ, ತಾವೇ ಅಡಿಗೆನೂ ಮಾಡ್ತಾರೆ ಮತ್ತು ತಾವೇ ಸ್ವಯಂ ಸೇವಕರಾಗ್ತಾರೆ ಮತ್ತು ಉಳಿದ ಎಲ್ಲರೊಂದಿಗೂ ಸಹ ಅವರು ಊಟ ಮಾಡಿರುವಂಥದ್ದು ವಿಶೇಷವಾಗಿರುವಂಥ ಕೊಪ್ಪಳದ ಗವಿಮಠದ ಜಾತ್ರೆ ಮಹಾದಾಸೋಹ. ಈ ಮಹಾದಾಸೋಹದ ವಿಶೇಷದಲ್ಲಿ ಸುಮಾರು ಈ ಬಾರಿ ಒಂದು 20-25 ಲಕ್ಷದಷ್ಟು ಜನ ಊಟ ಮಾಡಿದ್ರು ಅನ್ನುವಂಥ ಅಂದಾಜಿದೆ. ಇಲ್ಲಿ ಬಂದಿರುವಂಥದ್ದು ಎಲ್ಲವೂ ಅಚ್ಚುಕಟ್ಟು, ತಾವೇ ಬಂದವರು ಇಲ್ಲಿ ಊಟವನ್ನು ಮಾಡೋದ್ರ ಜೊತೆಗೆ ಅಲ್ಲಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಇದೆ. ಯಾವುದೇ ವಸ್ತುಗಳು ಸಹ ಕಡಿಮೆ ಆಗದಂತೆ, ಯಾವುದೇ ತಿಂಡಿಗಳು ಸಹ ಕಡಿಮೆ ಆಗದೆ ಅಂತ ಹೇಳಿದೆ. ಇಲ್ಲಿರುವಂಥ ಏನು ಬಂದಿರುವಂಥ ಭಕ್ತರಿಗೆ ಯಾವುದೇ ತೊಂದರೆ ಆಗದಿರುವಾಗಿ ಎಲ್ಲವೂ ಅಚ್ಚುಕಟ್ಟಾಗಿ ನಡ್ತಿರೋದು ಮತ್ತು ಅಷ್ಟೇ ಕ್ಲೀನೆಸ್ಸಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿರುವಂಥದ್ದು ವಿಶೇಷವಾಗಿರೋದು ಮಹಾದಾಸೋಹ. ಗವಿಸಿದ್ದೇಶ್ವರ ಜಾತ್ರೆ ವಿಶೇಷ ಅಂದರೆ ದಾಸೋಹದ್ದು ಭಾಳ ವಿಶೇಷ. ಆಮೇಲೆ ದಕ್ಷಿಣ ಕುಂಭಮೇಳ ಅಂತ, 2ನೇ ದಕ್ಷಿಣ ಕುಂಭಮೇಳ ಅಂತಲೇ ಹೆಸರುವಾಸಿ ಆಗೈತಿ. ಭಕ್ತರು ತಮಗೆ ತಿಳಿದಿದ್ದು ಮಾದಲಿ ಆಗ್ಬೋದು, ಅಕ್ಕಿ, ದವಸ ಧಾನ್ಯ, ಒಟ್ಟು ತಮಗೇನು ತಿಳಿತೈತೆ ಅದನ್ನು ಮಠಕ್ಕೆ ಸೇವೆಗೆ ತಂದು ಕೊಡ್ತಾರೆ. ಆಮೇಲೆ ಅಜ್ಜರು ನಾವು ಸುಮಾರು ವರ್ಷ ಹುಟ್ಟಿದಾಗಿಂದ ಇದೇ ಊರ್ರಿ ನಮ್ದು. ಬದಲಾವಣೆ ಅನಿಸುತ್ತೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ತುಂಬ ಬದಲಾವಣೆ ಇದೆ. ವರ್ಷಕ್ಕೆ ವರ್ಷ ಈ ಜಾತ್ರೆಯಲ್ಲಿ ಅಂದ್ರೆ ಜನಸಂಖ್ಯೆ ಜಾಸ್ತಿ, ಆಮೇಲೆ ನೀಟ್ನೆಸ್, ಕ್ಲೀನಿಂಗ್, ನಮ್ಮ ಸ್ವಚ್ಛತೆ ಒಳಗೆ ನಂಬರ್ 1 ರೀ. ಸುತ್ತಮುತ್ತಲಿಂದ ಗ್ರಾಮದ ಭಕ್ತರು ತಮ್ಮ ಕೈಲಾದಂಥ ದವಸ ಧಾನ್ಯಗಳಲ್ಲಿ, ಇತರೆ ತರಕಾರಿಗಳಾಗಲಿ ಅಥವಾ ಕಟ್ಟಿಗೆಗಳಾಗಲಿ ಎಲ್ಲವೂ ಸಂಗ್ರಹಣೆ ಮಾಡಿಕೊಂಡು ಶ್ರೀಮಠಕ್ಕೆ ತಲುಪಿಸಿ ಈ ಒಂದು ಪ್ರಸಾದ ತಯಾರು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ರೆ, ಈ ಪ್ರಸಾದ ತಯಾರು ಮಾಡುವಲ್ಲಿ ಸಹಿತ ಅನೇಕ ಭಕ್ತರು ತಾವು ಸ್ವಇಚ್ಛೆಯಿಂದ ಸೇವೆಯಲ್ಲಿ ಪಾಲ್ಗೊಂಡು ಒಂದು ಆಹಾರವನ್ನು ತಯಾರು ಮಾಡಿಕೆ ಭಕ್ತರನ್ನು ಉಣಬಡಿಸಲಿಕ್ಕೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಶ್ರಮವನ್ನು ಇಲ್ಲಿ ಉಪಯೋಗಿಸಿದ್ದಾರೆ ಎಂದು ಹೇಳೋಕ್ಕೆ ಇಚ್ಛಪಡ್ತಾ ಇದ್ದೀನಿ. ಈ ಎಲ್ಲರ ಒಂದು ಶ್ರಮವು ಈ ಒಂದು ಜಾತ್ರೆ ಯಶಸ್ವಿಯಾಗಿ ಜರಗಲಿಕ್ಕೆ ಸಾಧ್ಯ ಆಯಿತು. ಸುಮಾರು ಒಂದು 20 ಲಕ್ಷಕ್ಕಿಂತ ಹೆಚ್ಚು ರೊಟ್ಟಿ ಹಾಗೂ ಒಂದು 1200 ಕ್ವಿಂಟಲ್ ಅಕ್ಕಿ, ಸುಮಾರು ಅದೇ ರೀತಿಯಾಗಿ ಸಿಹಿಗಳ ದಿನನಿತ್ಯ ಬರ್ತಾವು ಹೋಗ್ತಾವು. ಅದು ನಾವು ಎಣಿಕೆ ಮಾಡಲಾರಷ್ಟು ಬರ್ತಾವು ಹೋಗ್ತಾವು. ಇಲ್ಲಿಗೆ ಬರುವಂಥ ಭಕ್ತರು ಸಹ ಯಾವುದೇ ತೊಂದರೆ ಇಲ್ಲದೆ ಸಾಲುಗಟ್ಟಿ ಬಂದು ಇಲ್ಲಿ ನಿತ್ಯ ದಾಸೋಹದಲ್ಲಿ ಮಾಡುವಂಥ ವಿಶೇಷತೆ ಕಂಡಿರುವಂಥ ಈ ಕೊಪ್ಪಳದ ಗವಿಮಠ ಜಾತ್ರೆಯಲ್ಲಿ ಕಳೆದ ಜನವರಿ 12ರಂದು ಒತ್ತಿದ ದಾಸೋಹದ ಉರಿ ಏನಿದೆ, ಒಲೆಯಲ್ಲಿರುವಂಥ ಉರಿ ಇನ್ನೂವರೆಗೂ ಆರದೇ ಇರೋದು. ಸುಮಾರು 18 ದಿನಗಳ ಕಾಲ ಇಲ್ಲಿ ಕೊಪ್ಪರಿಗೆ ಗಟ್ಟಲಿ ಅಂದರೆ ಕ್ವಿಂಟಾಲ್ ಗಟ್ಟಲೆ ಇರುವಂಥ ಅನ್ನ, ಸಾಂಬಾರು ಈ ರೀತಿ ಮಾಡಿರುವಂಥದ್ದು ನೋಡಿದರೆ ಇದು ವಿಶೇಷತೆ ಮತ್ತು ವಿಶಿಷ್ಟ. ಮತ್ತು 18 ದಿನಗಳ ಕಾಲ ನಿರಂತರವಾಗಿ ದಾಸೋಹ ಮುಂಜಾನೆಯಿಂದ ಹಿಡಿದು 24 ತಾಸು ಸಹ ಇಲ್ಲಿ ದಾಸೋಹ ನಡೆದಿರೋದು ವಿಶೇಷವಾಗಿದೆ. ಜಾತ್ರೆಗೆ ಬಂದಿರುವಂಥ ಭಕ್ತರು ದೇವರ ದರ್ಶನ ಒಂದು ಕಡೆಯಾಗಿದ್ದರೆ, ಇಲ್ಲಿಯ ದಾಸೋಹದಲ್ಲಿ ಭರ್ಜರಿಯಾಗಿ ಊಟ ಮಾಡಿ ಮತ್ತು ತಮಗೆ ಬೇಕಾಗಿರುವಂಥ ವಸ್ತುಗಳನ್ನು ಖರೀದಿಗಾಗಿ ಜಾತ್ರೆಯನ್ನು ಮಾಡ್ಕೊಂಡು ಹೋಗಿರುವಂಥ ವಿಶೇಷವಾಗಿರುವಂಥ ಈ ಜಾತ್ರೆಗೆ ಈ ವರ್ಷ ವಾರ್ಷಿಕ ಜಾತ್ರೆ ಮುಕ್ತವಾಗಿದ್ದರೂ ಸಹ ಇಲ್ಲಿ ಗವಿಮಠದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿತ್ಯ ದಾಸೋಹ ಇರುತ್ತೆ. ಆ ನಿತ್ಯ ದಾಸೋಹ ಮಂಟಪದಲ್ಲಿ ನಡೆದರೆ ಈ 15-18 ದಿನ ಇಲ್ಲಿ ಹೊರದಲ್ಲಿ ಮಹಾದಾಸೋಹ ನಡೀತಾ ಇರೋದು ವಿಶೇಷವಾಗಿದೆ. ಕೊಪ್ಪಳದ ಗವಿಮಠದ ಜಾತ್ರೆಯ ಮಹಾದಾಸೋಹ ಸಹ ಇಷ್ಟು ಪ್ರಖ್ಯಾತಿಯನ್ನು ಹೊಂದಿರುವುದಕ್ಕೆ, ಜೊತೆಗೆ ಲಕ್ಷಾಂತರ ಜನ ಬಂದರೂ ಸಹ ಯಾವುದೇ ತೊಂದರೆಯಾಗದೆ ನಡೀತಾ ಇರುವಂಥ ಕೊಪ್ಪಳದ ಗವಿಮಠದ ಜಾತ್ರೆ ನಿನ್ನೆ
ವಿದ್ಯುಕ್ತವಾಗಿ ತೆರೆಗೊಂಡಿದೆ ಮತ್ತು ಮುಂದಿನ ವರ್ಷ ಮತ್ತೆ ಜಾತ್ರೆಗೆ ಇದೇ ಪ್ರಮಾಣದಲ್ಲಿ ಜನ ತಮ್ಮ ದವಸ ಧಾನ್ಯಗಳನ್ನು ಮತ್ತು ಸೇವೆಯನ್ನು ಮಾಡಿಕೊಂಡು ಕೊಪ್ಪಳದ ಗವಿಮಠದ ಜಾತ್ರೆಗೆ ಕೀರ್ತಿಯನ್ನು ಇನ್ನಷ್ಟು ಹೆಚ್ಚಿಸುತ್ತಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ.